ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ನನಗೆ ತುಂಬ ಇಷ್ಟ ಆಗುವಂತಹ ಒಂದು ವೀಕು ಫ್ಯಾಮಿಲಿ ವೀಕು. ಒಬ್ಬೊಬ್ರದ ಫ್ಯಾಮಿಲಿ ಬರ್ತಾ ಇರ್ತಾರೆ, ಅಷ್ಟು ದಿನದಿಂದ ಅವ್ರು ಮಿಸ್ ಮಾಡ್ಕೊಂಡಿರೋದಕ್ಕೂ ಅದಕ್ಕೂ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಥಾನದಲ್ಲಿ ಅಂದರೆ ಆ ಸ್ಟೇಜಲ್ಲಿ ಅವ್ರನ್ನ ನೋಡೋದಿದೆಯಲ್ಲ, ಅವರ ತಂದೆ ತಾಯಿ ಅಥವಾ ಅವ್ರನ್ನ ಬೆಳೆಸ್ದವರು ಅಥವಾ ಅವ್ರ ಜೊತೆಗಿದ್ದವರು, ಅವ್ರ ಮೇಲೆ ಯಾರ ಮೇಲೆ ತುಂಬ ಎಮೋಷನ್ಸ್ ಇರುತ್ತೋ ಅವ್ರಿಗೆ ಹೊರಗಡೆ, ಅವ್ರನ್ನ ಆ ಸ್ಟೇಜಲ್ಲಿ ನೋಡಿದಾಗ ಅವ್ರು ಬರೋ ಭಾವನೆಗಳೇ ಬೇರೆ. ಅವ್ರ ಬಗ್ಗೆ ಮಾತಾಡುವಾಗ ಬರೋ ಒಂದೊಂದು ಮಾತು ಕೂಡ ತುಂಬ ಜೆನ್ಯೂನ್ ಆಗಿರುತ್ತೆ. ಅವರ ನೆಗೆಟಿವ್ಸ್ ಅದು ಇದು ಏನೂ ಕಾಣಲ್ಲ. ಅವಾಗ ಬರೀ ಅವ್ರು ಕಷ್ಟಪಟ್ಟಿದ್ದು ಅವ್ರಿಗೋಸ್ಕರ ಏನು ಮಾಡಿದ್ದಾರೆ ಅದಷ್ಟೇ ನೆನಪಾಗುತ್ತೆ. ಸೊ ಅದು ಫ್ಯಾಮಿಲಿ ವೀಕ್. ಆ್ಯಂಡ್ ಈ ವೀಕ್ ಎಲ್ಲರ ಫ್ಯಾಮಿಲೀಸು ಬರ್ತಾ ಇದ್ದಾರೆ. ಆ್ಯಂಡ್ ಒಬ್ರಿಗಿಂತ ಒಬ್ಬರು ತುಂಬ ಕ್ರೇಜ್ ಆ್ಯಂಡ್ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಎಲ್ಲರನ್ನೂ. ಯಾರೂ ಒಬ್ರಿಗೊಬ್ರು ಆಗಲ್ಲ ಆ ಥರ ಎಲ್ಲ ಏನಿಲ್ಲ. ಅದೇ ಓದು ಸೀಸನ್ ಈ ಥರ ಬಂದಾಗ ಒಬ್ಬರು ಫ್ಯಾಮಿಲಿ ಬರ್ತಾಯಿದೆ ಅಂದರೆ ಇನ್ನೊಬ್ರು ಅಲ್ಲೋಗಿ ಎಲ್ಲ ಬಚ್ಚಿಟ್ಕೊಂಡಿರೋರು, ಆ ರೇಂಜಿಗೆ ಜಗಳ ಆಡ್ತಾಯಿದ್ರು. ಸೊ ಸದ್ಯಕ್ಕೆ ಇವಾಗಿನಲ್ಲಿ ಅಷ್ಟೊಂದು ಆ ರೇಂಜಿಗೆ ಸಿಚುವೇಶನ್ ಯಾರ್ದು ಇಲ್ಲ. ಎಲ್ಲ ಅವಾಗ ಮಾತಾಡ್ತಾ ಇರ್ತಾರೆ, ಅವಾಗ ಜಗಳ ಆಡ್ತಾ ಇರ್ತಾರೆ. ಹಂಗಾಗಿ ಸೊ ಫಸ್ಟ್ ಟೈಮ್ ಅನಿಸುತ್ತೆ ಬಿಗ್ ಬಾಸಲ್ಲಿ ಅದು ಫ್ಯಾಮಿಲಿಯವ್ರನ್ನ ಕರೆಸಿ ಇಷ್ಟೊಂದು ಗಂಟೆ ಮನೇಲೇ ಇರಿಸ್ತಾ ಇರೋದು. ಅದೂ ಒಂದು ದಿನ ಫುಲ್ ಅಲ್ಲಿ ನೈಟ್ ಸ್ಟೇ ಆಗೋಕ್ಕೂ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಇರಿಸ್ತಾ ಇರೋದು. ನಾವು ಒಂದು ಕ್ಷಣ ಅಯ್ಯೋ ಏನು ಕಂಟೆಸ್ಟೆಂಟಾಗಿ ಇಲ್ಲೇ ಇರಿಸ್ಬಿಡ್ತಾರೆ ಏನಪ್ಪ ಅನ್ನೋ ರೇಂಜಿಗೆ ಜನಗಳು ಕನ್ಫ್ಯೂಸ್ ಮಾಡ್ಕೋಬೇಕು. ಆ ರೇಂಜಿಗೆ ಮನೇಲಿ ಎಲ್ಲರಿಗೂ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಿಗ್ ಬಾಸು. ಸೊ ಒಂದು ಗುಡ್ ಮೂವ್ ಅಂತಲೇ ಹೇಳ್ಬೋದು. ಹಾಗೆ ಅವ್ರು ಮಾತಾಡೋಕ್ಕೆ ಅದು ಇದು ತುಂಬ ಸಿಗುತ್ತೆ. ಹಾಗೆ ಅದು ತುಂಬ ಸಿಗೋದು ಕೂಡ ನೆಗೆಟಿವೇ. ಯಾಕಂದರೆ ಅಲ್ಲಿ ಮನೆಯವರು ಹೊರಗಡೆಯಿಂದ ಬಂದಿದ್ದವರು ಇವಾಗ ಜಾಸ್ತಿ ವಿಚಾರಗಳನ್ನ ಹೇಳಕ್ಕೆ ಹೋಗ್ತಾರೆ. ಅವರು ಇವಾಗ ಆಟ ಆಡ್ಕೊಂಡು ಹೋಗ್ತಿದ್ದು ಎಲ್ಲೋ ಒಂದು ಕಡೆ ತುಂಬ ಡಿಸ್ಟರ್ಬ್ ಆಗುತ್ತೇನೋ ಅಂತಲೇ ಅನಿಸ್ತು. ಹಾಗೆ ಭವ್ಯ ಅವರ ಫ್ಯಾಮಿಲೀಲಿ ಅವ್ರ ಅಕ್ಕ ಉಳ್ಕೊಂಡಿರ್ತಾರೆ. ಅವರಂತೂ ಭವ್ಯ ಅವ್ರಿಗೆ ಯಾವಾಗಲೂ ಹೊರಗಡೆ ಹೆವಿ ಜಗಳ ಗಂಟಿ ಅಂತ ಎಲ್ಲ ಹೇಳ್ತಿದ್ರು. ಇನ್ನೊಂದೆರಡು ದಿನ ಏನಾರು ಇದ್ದಿದ್ರೆ ಅವರವರೇ ಜಗಳ ಆಡ್ಕೊಂಡು ನೀನು ಯಾಕೆ ಬಂದೆ, ನೀನು ಹೋಗಿ ಆಚೆಗೆ ಅಂತ ಹೇಳಿ ದೂಕ್ಬಿಟ್ಟಿರೋರು. ಆ ರೇಂಜಿಗೆ ಅವರೇ ಜಗಳ ಆಡ್ಬಿಟ್ಟಿರೋರು ಅನಿಸುತ್ತೆ. ಸೊ ಹಂಗಿದೆ ಭವ್ಯ ಅವರು. ಹಾಗೆ ಅವರ ಅಕ್ಕ ಅವ್ರು ಬಂದಿದ್ದು. ಆಮೇಲೆ ನೆಕ್ಸ್ಟು ಉಗ್ರ ಮಂಜು ಅವರ ತಂದೆ ಅಮ್ಮ ಎಲ್ಲ ಬರ್ತಾರೆ. ಅವರಂತೂ ತುಂಬ ಎಮೋಷ್ನಲ್ ಆಗ್ತಾರೆ. ಎಪಿಸೋಡ್ಸ್ ಕೂಡ ಎಲ್ಲರೂ ಅವ್ರವ್ರ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊಂಡಿದ್ರು. ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಹಾಗೆ ಹೊರಗಡೆಯಿಂದ ಊಟಗಳನ್ನ ಬೇರೆ ತಗೊಬರ್ತಾರೆ. ಎಷ್ಟೋ ದಿನದಿಂದ ಅವರವರೇ ಮಾಡಿಕೊಂಡು ಆ ಸಪ್ಪೆ ಊಟ ತಿನ್ಕೊಂಡು ಅದು ಇದು ತಿನ್ಕೊಂಡು ಎಲ್ಲ ಓದಾಡ್ತಾಯಿದ್ರು. ಇವಾಗ ಫ್ಯಾಮಿಲಿ ಹೊರಗಡೆಯಿಂದ ಎಲ್ಲ ಊಟ ಮಾಡ್ಕೊಬರೋದ್ರಿಂದ ಒಳ್ಳೆ ಚೆನ್ನಾಗಿರೋ ಅಡುಗೆ ಎಲ್ಲ ಸಿಗ್ತದೆ ಮನೆಯವ್ರಿಗೆ. ಸೊ ಖುಷಿಯಾಗಿದ್ದಾರೆ. ನೋಡುವ, ನಾಳೆ ಇನ್ನು ಹನುಮಂತ್ ಅವರು ಹಾಗೆ ಧನರಾಜ್ ಅವರು ಅವ್ರ ಫ್ಯಾಮಿಲಿ ಎಲ್ಲ ಬರಬೇಕು. ಚೈತ್ರ ಅವರ ಫ್ಯಾಮಿಲಿ ಬರಬೇಕು. ಅವ್ರನ್ನ ಒಂದು ಸತಿ ನೋಡಬೇಕು, ಅವರು ಇನ್ನೂ ಹೆಂಗೆ ಜಾಸ್ತಿ ಮಾತಾಡ್ತಾರೆ ಏನಂತ ಹೇಳ್ಬಿಟ್ಟು. ಹಾಗೆ ಗೌತಮಿ ಅವರ ಯಜಮಾನರು ಕೂಡ ಬರ್ತಾರೆ ಲಾಸ್ಟಲ್ಲಿ. ಫುಲ್ ಅವ್ರಿಗಂತೂ ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಕರೆಸಿದ್ದಾರೆ. ಆ್ಯಂಡ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಅವರು ಒಂದಷ್ಟೆಲ್ಲ ಹಿಂಟ್ಗಳನ್ನ ಕೊಡ್ತಾಯಿದ್ರು. ಮನೆಯವರು ಅಂದರೆ ಹೊರಗಡೆಯಿಂದ ನೋಡ್ತಾ ಇರೋದಕ್ಕೆ ಅವರ ಒಂದಷ್ಟು ಐಡಿಯಾಸ್ ಅಂತೂ ತಂದಿರ್ತಾರೆ. ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಆ ಥರ ನಡ್ಕೋಬೇಡ, ಈ ಥರ ನಡ್ಕೋಬೇಡ ಅಂತೆಲ್ಲ ಹೇಳ್ಬಿಟ್ಟು. ಸೊ ತುಂಬ ಅವ್ರು ತಲೆಗೆ ಫೀಡ್ ಮಾಡೋದು ಕೂಡ ರಾಂಗ್ ಡಿಸಿಷನ್ಸ್ ಆಗುತ್ತೆ. ಯಾಕಂದರೆ ಇವಾಗ ಆಟ ಆಡ್ಕೊಂಡು ಹೋಗ್ತಾರೆ ಫ್ಲೋ, ಎಲ್ಲೋ ಒಂದು ಸತಿ ಅಳಿ ತಪ್ಪಿ ಏನೋ ಒಂದು ಮಾಡೋಕ್ಕೆ ಹೋಗಿ ಒಗ್ಯಾಡ್ಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗದೇ ಇರಲಿ ಯಾರಿಗೂ ಅಂತ ಹೇಳ್ತಾ, ಸೊ ಇಷ್ಟೇ, ಇನ್ನೇನು ಮಾತಾಡೋಣ. ಚಿಕ್ಕದಾಗ ಒಂದು ಗೇಮ್ನೂ ಆಡಿಸ್ತಾರೆ. ಸೊ ಚೆನ್ನಾಗಿದೆ ಫ್ಯಾಮಿಲಿ ರೌಂಡ್ ಎಲ್ಲ. ಅವ್ರವ್ರ ಎಮೋಷನ್ ಜೊತೆ, ಅವ್ರವ್ರ ಫೀಲಿಂಗ್ಸ್ಗಳ ಜೊತೆ, ಅವ್ರವರು ಭಾವನೆಗಳ ಜೊತೆ ಅವರವರು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಹಾಗೆ ಮೋಕ್ಷಿತ್ ಅವರ ಅಮ್ಮ ಅಪ್ಪ ಅವರ ತಮ್ಮ ಎಲ್ಲ ಬಂದಿದ್ದರು. ಅವರ ತಮ್ಮನ್ನ ನೋಡಿ ಆ್ಯಕ್ಚುಲಿ ಖುಷಿ ಆಯಿತು. ಈ ಗಾಡ್ಸ್ ಕಿಡ್ ಆ್ಯಕ್ಚುಲಿ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊತಾರಲ್ಲ ಅಕ್ಕ, ಅದು ಆ ಹುಡುಗ ಮಾಡಿರೋ ಪುಣ್ಯ ಅಂತ ಅನಿಸುತ್ತೆ. ಆ ಥರ ಅಕ್ಕ ಸಿಗೋದಕ್ಕೆ ಎಲ್ಲರಿಗೂ ಆ ಥರನೇ ಇರಬೇಕು. ಸೊ ಇನ್ನೇನು ಹೇಳೋಣ. ಸೊ ಅಷ್ಟೇ ಇಷ್ಟ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.